ಎಲ್ಲರೂ SIP ಸ್ಟಾರ್ಟ್ ಮಾಡು ಅಂತ ಹೇಳ್ತಾರೆ. SIP ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಯಾರು ಹೇಳಲ್ಲ. ಜಸ್ಟ್ 60 ಸೆಕೆಂಡ್ಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಏಂಜಲ್, ಗ್ರೋ, ಅಪ್ಸ್ಟಾಕ್, ಜೆರೋಸ್ ಅಂತ ಈ ಥರ ಬ್ರೋಕರ್ ಆ್ಯಪ್ ಇರಬೇಕು. ಅದರಲ್ಲಿ ಡಿಮ್ಯಾಟ್ ಅಕೌಂಟ್ ಇರಬೇಕು. ನಾನು ಪರ್ಸ್ನಲ್ ಆಗಿ ಸಜೆಸ್ಟ್ ಮಾಡೋದು ಗ್ರೋ ಆ್ಯಪ್ನ. ಮೊದಲು ಗ್ರೋ ಆ್ಯಪ್ನ ಓಪನ್ ಮಾಡ್ಕೊಂಡು ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿ ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 3 to 5 years ಇಂದ ಟಾಪ್ ರಿಟರ್ನ್ಸ್ ಕೊಟ್ಟಿರೋ ಫಂಡ್ಸ್ ಇಲ್ಲಿ ಇರ್ತವೆ. ಇಲ್ಲಿ ಎಲ್ಲ ಟಾಪ್ ಇರೋವೇ ಇರ್ತವೆ, ಆದರೆ ನಿಮ್ಮ ಚಾಯ್ಸ್ ಫಂಡ್ನ ನೀವು ಚೂಸ್ ಮಾಡಬೇಕಾಗುತ್ತೆ. ನಾನೀಗ ಫಾರ್ ಎಕ್ಸಾಂಪಲ್ ಆಗಿ ಮೋತಿಲಾಲ್ನ ಕ್ಲಿಕ್ ಮಾಡಿ ತೋರಿಸ್ತೀನಿ. ಇಲ್ಲಿ ನಿಮ್ಗೆ 2 ಆಪ್ಷನ್, ಒಂದು ಒನ್ ಟೈಮ್, ಇನ್ನೊಂದು ಸ್ಟಾರ್ಟ್ SIP. ರೆಗ್ಯುಲರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಸ್ಟಾರ್ಟ್ SIP ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ನಿಮಗೆ ಇಲ್ಲಿ 1000 ಅಥವಾ 5000 ನೀವು ಎಷ್ಟಾದರೂ ಇಟ್ಕೋಬೋದು ಮಂತ್ಲಿ. ನಾನಿಲ್ಲಿ 1000 ಹಾಕಿ ತೋರಿಸ್ತೀನಿ. ಆಮೇಲೆ ಮಂತ್ಲಿ ಯಾವ ಡೇಟ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿ ಅಪ್ಡೇಟ್ ಕೊಟ್ಟು ಅದಾದಮೇಲೆ ಸ್ಟಾರ್ಟ್ SIP ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಅಪ್ರೂವ್ ಆಟೋಪೇ ಕೊಟ್ಟಾದಮೇಲೆ ಒಂದು OTP ಬರುತ್ತೆ. OTPನ ಹಾಕಿಬಿಟ್ಟು ಕನ್ಫರ್ಮ್ ಮಾಡಿದ್ರೆ ನಿಮ್ಮ SIP ಸ್ಟಾರ್ಟ್ ಆಗುತ್ತೆ.